ಅವತ್ತಿಗೆ ಟೆನ್ಷನ್ ಕೊಡ್ಬೇಡ ಕಣಲ್ಲ ನೀನು ಎಲ್ಲಿದ್ರು ಸುಮ್ಮನೆ ಬಂದುಬಿಡ್ಬೇಕು. ಅಲ್ಲಿ ಏನು ಕೆಲಸ ಆಟತ್ನಾಗ ಅಲ್ಲಿ ಕತ್ಲ ಕುತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ಎಲ್ಲನ ಹಾಂ ಗೊತ್ತಾಗಲ್ವಿ ನಿನ್ಗೆ ಆ ಹುಡುಗರ ಜೊತೆಗೆಲ್ಲ ಸೇರ್ಕೊಂಡು ಆ ಹುಡುಗರೆಲ್ಲ ಸರಿ ಇಲ್ಲ ನಾವು ಬರೀ ಅಂಥವ್ರ ಜೊತೆ ಸೇರ್ಕೊಂಡು ನೀನು ಕೆಟ್ಟೋಗ್ಬಿಡ್ತೀಯ ನೋಡು ಪಾಪ. ಪಾಪ ಯಾಕೆ ಇಡ ತಿಂತಕ್ಕನ ಬಂದಿಲ್ಲ ನಿನ್ನ ಮನೆ ತಕ್ಕೆ ಅಲ್ಲ ಅಲ್ಲಿ ಕತ್ಲಾಗೆ ಮಾತಾಡ್ತಾ ಕೂತ್ಕೊಂಡವ್ರಲ್ಲತ್ತೆ ಎಲ್ಲನ ಅದು ಇದು ತಿಂತಾನ ಏನು ಒಟ್ಟು ಎಣ್ಣೆ ಪಣ್ಣೆ ಹೊಡೆದ್ರು ಏನೋ ನನ್ನ ಮಕ್ಕಳೆಲ್ಲ ಕುಡ್ದಿದ್ರು ಈ ಅಲ್ಲೆಲ್ಲನ ಮಾತಾಡ್ಕೊಂಡು ಕುಡ್ಕೊಂಡು ಮೆರ್ಕೊಂಡು ತಿನ್ಕೊಂಡು ಕೂಕೊಂಡವ್ರಿ. ಏನಲ್ಲ ಇಂಥ ಮಾಡ್ತೀಯ ಪಾಪ ಇಲ್ಲಿ ನೀನು ಇಂಥ ಮಾಡಂಗಿದ್ರೆ ಇಲ್ಲಿ ಇರಲೇಬೇಡ ನೋಡು. ಸುಮ್ಮನೆ ಹೊರಟೋಗ್ಬಿಡು. ಇಂಥವೆಲ್ಲ ಮಾಡಂಗಿದ್ರೆ ನಮಗೆ ನಮ್ಮ ತಲೆನೋವು ತಂದಿಕ್ಬೇಡಪ್ಪ ಸ್ವಾಮಿ ನೋಡಿ ಹೇಳಿರ್ತೀನಿ. ಅಂಥರ ಜೊತೆಗೆಲ್ಲ ಸೇರ್ಕೊಂಡು ಆ ಹುಡುಗ ಮಾದ್ಲೆ ಬೋಲ್ ಕುಡಿತೈತದು ಚಿಕ್ಕಣ್ಣನ ಮಗ ಅದು ಬೋಲ್ ಕುಡಿತೈತದು. ಅಜ್ಜಿ ನಾನು ಸುಮ್ಕೆ ಹೋಗಿದ್ದೆ, ನಾನೇನೇನು ಕುಡಿಯೋದಿಲ್ಲ ಏನಿಲ್ಲ, ಸುಮ್ಮನೆ ಅವ್ರ ಜೊತೆಗೆ ಬಿರಿಯಾನಿ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಸುಮ್ಮನೆ ಹೋಗಿದ್ದೆ ಇಷ್ಟೇನೆ. ಸುಮ್ಮನೆ ಹೋಗ್ಬೇಡ ಸುಮ್ಕಿರಲ್ಲ ಸುಮ್ಮನೆ ಹಂಗೆಲ್ಲ ಹೋಗಕ್ಕೆ ಹೋಗ್ಬೇಡ. ಅಂಥರ ಜೊತೆಗೆ ಹೋದ್ರೆ ನಿನಗೂ ಕಲಿಸಿ ಕೈ ಬಿಡ್ತಾರೆ ಪಾಪ. ಎಲ್ಲ ಚಟನೂ ಕಲಿಸ್ತಾರೆ ಈಗಿನ ಜನ ಸರಿ ಇಲ್ಲ. ನಮ್ಮ ಬುದ್ಧಿ ನಮ್ಮ ಕೈಯಾಗಿ ಇಟ್ಕೊಂಡು ನಾವು ನೆಟ್ಟು ಭಾಳ ಮಾರ್ಕಡಿಬೇಕು. ಎಲ್ಲನ ಹಾಳು ಮಾಡೋಕ್ಕೆ ಕಾಯ್ತಾ ಇರ್ತಾರೆ ಜನ. ಯಾರ ಜೊತೆ ಸೇರ್ಕೊಬಾರ್ದು. ಸೇರ್ಕೊಂಡ್ರೆ ಅಷ್ಟೇನೆ ಹಾಳು ಮಾಡ್ತಾರೆ. ನಾನು ಇಲ್ಲೋಡು ಪಾಪ, ನಾನು ಹೇಳತ್ತಕ್ಕ ಹೇಳ್ತೀನಿ. ಅಂಥರ ಜೊತೆಗೆಲ್ಲ ಸೇರಿ ಹಾಳಾಗೋದು ಇಂಥದ್ದೆಲ್ಲ ಮಾಡ್ಯಾರ ನೋಡಿ. ಸರಿ ಆಗಲ್ಲ ನಡಿಯ. ಎಷ್ಟೊತ್ತಾಗೈತೆ ನೀನು ಕಾತ್ಕೊಂಡಿರೋ ಅಂಥದ್ದು ಬಂದೈತಲ್ಲೋ ನಮಗೆ. 12 ಗಂಟೆ ಆದ್ರೂ ಮನೆಗೆ ಬರ್ದಂಗೆ ಅಲ್ಲಿ ಕೂತ್ಕೊಂಡು ಮಾತಾಡೋ ಅಂತ ಅದೇ ನಾನು ನಿನಗೆ ಏನಿಂತ ಅಂಥದ್ದು ಕೊಡತ್ತರದು ನಿನಗೆ. ಅದು ಅಜ್ಜಿ ಸುಮ್ಮನೆ ಹುಡುಗ್ರೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ. ಈ ಚಿಕ್ಕಪ್ಪ ಅಲ್ಲಿಗೆ ಬಂತು ಹೋಗೋದ್ಲಾಗೆ. ಈ ಚಿಕ್ಕಪ್ಪನ ಯಾಕೆ ಕಳಿಸ್ದೆ? ನಾನೆಲ್ಲ ಬತ್ತಿದ್ದೆ. ಈ ಚಿಕ್ಕಪ್ಪನ ಕಳಿಸಿ ನನಗತ್ಲಾಗೆ ಹೋಗು. ಈ ಚಿಕ್ಕಪ್ಪನ ಬೇರೆ ಕಳಿಸಿದ್ಯಾ ನೀನು? ಇಲ್ಲಡ, ನೀನು 6 ಗಂಟೆ ಹಾಕ್ದಂಗೆ ಹಸಿಕೆಲ್ಲೂ ಹೋಗ್ಕೊಡು. ನಮ್ಮ ಮನೆಯ ಕಾಲು ತೆಗೆದು ಅಷ್ಟೇನೆ. ಹೋಗಂಗಿದ್ರೆ ಹೋಗ್ತಾ ಇರೋ ನಿಮ್ಮ ಊರಿಗೆ ನೀನು ಅಷ್ಟೇ. ನಾನೇನು ನಿಮ್ಮ ಅಮ್ಮಗೆ ಫೋನ್ ಮಾಡ್ತೀನಿ, ಫೋನ್ ಮಾಡಿ ಹೋಗ್ತಾ ಇರೋ ಅಷ್ಟೇ. ನನಗೆ ತಲೆ ಕೆಡಿಸ್ಬೇಡಪ್ಪ ನೀನು. ನಮ್ಗಿಲ್ಲೋಡು ಹೊತ್ತು ಮುಂಚೆ ಬರಲಿಲ್ಲ ಅಂದ್ರೆ ನಮಗೆ ನಿದ್ದು ಬರಲ್ಲ. ನಾವು ಅಲ್ಲೇ ಹೊತ್ತು ಮುಂಚೆ ಮನೆಕೇನೋ ನಮಗೆ ರೂಢಿ ಆಗೈತೆ. ನೀನು ಇಲ್ಲೋಡು ಪಾಪ, ನೀನು ಅವತಾರ ಆಡಬೇಡ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೋಗ್ತಾ ಇರೋ ನಿಮ್ಮ ಊರಿಗೆ. ನಿಮ್ಮ ಮನೆಯಾಗ ನೀನು ಹೆಂಗಾರ ಮಾಡ್ಕೇಳಪ್ಪ ಸ್ವಾಮಿ. ನಮಗೆ ತಲೆ ಕೆಡಿಸ್ಬೇಡ. ಅವರೆಲ್ಲ ಕುಡ್ದು ತೂಗಾಡ್ತಾ ಇದ್ದಾರತ್ತೆ. ಅವರೆಲ್ಲ ಕುಡ್ದು ಅಯ್ಯೋ ನೋಡ್ಬೇಕಾಯ್ತ ಹುಡುಗ ಶಿಕ್ಕಣ್ಣನ ಮಗ. ಯಪ್ಪ 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 ಬೇಡ 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 ಅವರೇ ಅಯ್ಯಮ್ಮ ಮಾರಮ್ಮನ ಮಗ ಅಕ್ಕಯ್ಯ. ಅದೇ ಇವರು ಅವ್ರೆಂತಾರೋ ಅಂತಾರಲ್ಲತ್ತೆ ಮಲ್ಲಮ್ಮನ ಮಗನ ಮಾರಮ್ಮನ ಮಗನ. ಗೊತ್ತಾಯ್ತು ಹೇಳು. ಅವನೇ ಅಯ್ಯಪ್ಪ, ಅವನಿದ್ದು ಬೇಡ ಹುಡುಗ ಬೋಲ್ ಒಳ್ಳೆನಲ್ಲ. ಅವನು ಗೊತ್ತಾಯ್ತು ಕೆಂಚ. ಆಗ ಅವನೇ ಕೆಂಚ. ಅವನು ನೋಡಿ ಫುಲ್ ಕುಡಿದ್ಬಿಟ್ಟವನೆ. ಅವನ ಜೊತೆ ಸೇರವನೆ. ಅಯ್ಯೋ ನೋಡ್ಬೇಕಾಗಿತ್ತು ಹಂಗೇನೆ. ಯಪ್ಪ ಕುಡ್ದವ್ರೆ ಸುಮ್ಮನೆ ಮಾತಾಡ್ತಾ ಇದ್ದಾರೆ. ಇವನು ಹೆಂಗೆಂಗ ಕುಡ್ದಿಲ್ಲ. ನಿನಗೂ ಅದು ಚಟ ಏನಾದರೂ ಐತೇನೋ? ಅದೆಲ್ಲ ಏನಿಲ್ಲ, ನಾನು ಸುಮ್ಮನೆ ಅವ್ರ ಜೊತೆಗೆಲ್ಲ ಕುತ್ಕೊಂಡು ಮಾತಾಡ್ತಿದ್ದೆ. ಬಿರಿಯಾನಿ ಮಾಡಿದ್ರು, ನಾವು 7 ಅಪ್ ಕುಡಿತೀವಿ ಅಷ್ಟೇ. ನಾವು ಅಂಥವೆಲ್ಲ ಎಣ್ಣೆ ಪಣ್ಣೆ ಎಲ್ಲ ಕುಡಿಯಲ್ಲ. ರಾಜು ಬಿಡು, ಜಾಸ್ತಿ ಮಾತಾಡ್ಬೇಡಿ. ಹೋಗೋ ಮಲ್ಕ ಹೋಗೋ. ಮನೆಗೆ ತಿಂದ್ಬಿಡು. ಅಲ್ಲಿಗೆ ಕಳಿಸಿದ್ದೀರ ಈ ಚಿಕ್ಕಪ್ಪನ್ನ. ಮತ್ತೆ ಕಳಿಸ್ದಂಗೆ ಇನ್ನೇನು ಮಾಡ್ತಾರೋ? ಇಡತ್ತಾದ್ರೂ ಮನೆಗೆ ಬರಲಿಲ್ಲ ಅಂದಮೇಲೆ ನೀನು ಕರ್ಕೊಂಬರ್ಲಿಲ್ಲ ಅಂದ್ರೆ ಇನ್ನೂ ಗೊತ್ತಿರಲಿಲ್ಲ ಏನಪ್ಪ. ಕುಕ್ಕಂಡು ಮಾತಾಡಾರ ಕಣತೆ. ಅವ್ರೇನು ಗೊತ್ತಿರಲಿಲ್ಲ. 12-1 ಗಂಟೆ ತನಕ ಮಾತಾಡ್ತಾರೆ ಕುಕ್ಕೊಂಡು. ಬೆಳಗ್ಗೆ 10 ಗಂಟೆ 11 ಗಂಟೆ ತನಕ ಮನೆ ಕೆಮ್ತಾರೆ. ಏನು ಅವ್ರಿಗೇನು ನೋವಿಲ್ಲ ಏನಿಲ್ಲ. ಅಪ್ಪ ಅಮ್ಮ ಮಾಡಿಕ್ತಾರೆ. ಉಂಡ್ಕೊಂಡು ತಿನ್ಕೊಂಡು ಮೆರ್ಕೊಂಡು ಕುಡ್ಕೊಂಡು ಇರ್ತಾರೆ. ಅವ್ರಿಗೇನು ಮೇಳತ್ತಂಗಿಲ್ಲ ಅಡೆಯಲ್ಲಿ ಸಿಗಂಗಿಲ್ಲ. ಹಂಗೈದಾರೆ. ಏನು ಜವಾಬ್ದಾರಿ ಎಂಬುದು ಏನಿಲ್ಲ. ಇವ್ನಿಗೆ ಹೇಳ್ಬಿಡು. ಇವನಿಗೆ ಇವ್ನು ಸಮರ್ಥಗೆ ಅಲ್ಲಿಗೆ ಹೋಗ್ಬೇಡ ನೋಡು ನೀನು ಅಂತ ಹೇಳಿ. ಇವನೇನು ಇಂಥವನಾಗ್ಯವನಿ ಹುಡುಗರ ಜೊತೆಗೆ ಸೇರ್ಕೊಂಡು. ನಾನು ಏನೋ ಅನ್ಕೊಂಡಿದ್ದೆ. ನೋಡಿ ಸರಿಯಾಗಿ ಹೇಳ್ತೀನಿ ನನ್ನ ಮಗುಗೆ. ಇನ್ನು ಕುಡಿಯೋದು ಮಾತ್ರ ಎಂದೂ ಗೊತ್ತಿಲ್ಲಪ್ಪ. ಇಲ್ಲೋಡು ಮನೆಗೆ ಮಾತ್ರ ಅಲ್ಲೂ ಹಿಂಗೇನೆ. ನಮ್ಮ ಅಕ್ಕ ದಿನ ಗಲಾಟೆ ಮಾಡ್ತಿರ್ತಾಳೆ. ನಾವಿದೆ ಹೇಳಿ ಒಳ್ಳೇದು ಕೆಟ್ಟದ್ದು ಅವ್ರಿಗೆ ಹೇಳಂಗೆ ಇಲ್ಲ. ಹೇಳಿದ್ರೆ ಸಿಟ್ಟು. ಅದಕ್ಕೇನೆ ನಿನ್ನೆ ತಿರಿಕೇನೆ ನಾನು ಅನ್ಬೇಕಾಗಿತ್ತಪ್ಪ. ಹೆಂಗ ಸುಮ್ಮನೆ ಇದ್ದಾನೆ. ಅಲ್ಗೂ ಮಾತಾಡ್ದ ವರ್ಷಿತಾ, ನೀನು ಇಲ್ಲಿಗೆ ಯಾಕೆ ಬಂದೆ ಚಿಕ್ಕಪ್ಪ? ಹೋಗು, ನಾನೆಲ್ಲ ಬರ್ತೀನಿ ಅದೇ ಎದ್ದು ಬಾರಲ್ಲೇ ಅಂತ ಹೇಳಿ ಸರಿಯಾಗೆ ಬೈದೆ ನೋಡು. ಅದಕ್ಕೆ ಎದ್ದು ಬಂದ. ಅಲ್ಲ ಏನೇನು ಈ ವಯಸ್ಸಿಗೆ ಅಂಥರ ಜೊತೆಗೆಲ್ಲ ಸೇರ್ಕೊಂಡು ಏನು ಆಟ ಆಡೋದು ಕಲ್ತಾವ ನೀನು? ಅಲ್ಲೆಲ್ಲ ಬಿರಿಯಾನಿ ಮಾಡ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಮೆರ್ಕೊಂಡು ಇವಾಗಲೇನೆ ಅಲ್ಲೇನೆ ಅಂತ ನನ್ನ ಮಕ್ಳ ಜೊತೆಗೆಲ್ಲ ಸೇರ್ಕೊಂಡು ನಾವೇ ಅಂತ ನನ್ನ ಮಕ್ಳನ್ನ ಮಾತಾಡ್ಸೋಕ್ಕೆ ಹೋಗಲ್ಲ. ನಾವೇನಿ ಅಂಥರ ಸವಾಸ ಬೇಡ. ಅಂಥರ ಸವಾಸ ಮಾಡಿದ್ರೆ ನಾವೇ ಕೊಟ್ಟು ಹೋಗ್ತೀವಿ ಅಂತ. ಎಂತೆಂಥ ಜನ ಇರ್ತಾರೆ ಅಂತ ಇವ್ನಿಗಿನ್ನ ನಮ್ಮ ಅಮ್ಮಗೆ ಹೇಳಿದೆ, ಬೇಡ ಕಣಮ್ಮ ಇತ್ತೆ ಬೇಡ, ಯಾಕೆ ಸುಮ್ಮನೆ ಟೆನ್ಷನ್ ಅಂತ. ಇವಾಗ ನಮ್ಮ ಅಮ್ಮಗೆ ಎಷ್ಟು ಟೆನ್ಷನ್. ಟೆನ್ಷನ್ ತಗೊಂಡಾಗಲೇ ಗೊತ್ತಾಗದು. ನಮ್ಮ ಅಮ್ಮಗೆ ಎಷ್ಟು ಹೇಳಿದೆ ರಾಜು, ನಾನು ಕೇಳಲಿಲ್ಲ. ಎಷ್ಟು ಹೇಳಿದ್ರು ಕೇಳಲ್ಲ ನಮ್ಮ ಅಮ್ಮಯ್ಯ. ಯಾಕೋ ಹೇಳ್ತಾಳೆ ಅಮ್ಮಂಗಾಗುತ್ತೆ. ಏನಂದ್ರೂ ಇವನೊಂಥರ ಹೇಳಮ್ಮ. ನೋಡಿರೆ ಗೊತ್ತಾಗ್ತೈತಿ ಇವನೇ ಒಂಥರ. ಯಪ್ಪ ನಾನು ಏನೋ ಅಂದ್ಕೊಂಡಿದ್ದೆ. ಒಳ್ಳೆ ಮನುಷ್ಯ, ಒಳ್ಳೆ ಬುದ್ಧಿ ಐತೆ ಅಂದ್ಕೊಂಡಿದ್ದೆ. ಇವನೇನು ಹಿಂಗಾಗ್ಯವನಿ ನೋಡೋಕೆ ಉದ್ದ ದಪ್ಪ ಬೆಳೆದವನೇ ಅಷ್ಟೇ.
ಹೆಂಗೆ ಬೆಳೆದವ್ನಿ? ಎಳೆಯೋದು ಬೆಳೆದವನಿಗೆ ಬುದ್ಧಿ ಇಲ್ಲ. ಬುದ್ಧಿ ಬಂದಿಲ್ಲ ಆಲೇನೆ ಇಲ್ಲೋಡು 5-6 ಲಕ್ಷನ ಅದು ಯಾತ್ರಾಗನ ಮೊಬೈಲಾಗೆಲ್ಲ ಗೇಮ್ ಆಡಿ ಸೋತವನಿ. 5 ಲಕ್ಷ ದುಡ್ಡು. ಎಲ್ಲನ ಎಷ್ಟು ಯಪ್ಪ ಭಾಳ ಇದ್ದಾನೆ ಇವನು. ಯಾರನ್ನ ಹೇಳಿರ್ ಕೇಳ ಅಂತಾನಲ್ಲ ಉಪ್ಸ್ಬಿಟ್ಳು ನಮ್ಮ ಅಕ್ಕ. ಗಂಡು ಹುಡ್ಗ ಅಂತೇಳಿ ಒಬ್ಬನೇ ಮಗ ಅಂತೇಳಿ ಬೋಲ್ ಚೆನ್ನಾಗಿ ಸಾಕಿ ಹಿಂಗಾಗಿರೋದು. ಅದಕ್ಕೆ ಮಕ್ಕಳನ್ನ ಮಾತ್ರನ ನಿನ್ನ ಮಗನೇ ಆಗಳೀಗ ನನಗೆ ಈಗಲೇ ಹೇಳ್ತಾಳೆ ವರ್ಷಿತ ಅಂತ ನೀನು ಬೈಕೊಂಡ್ರು ಪರವಾಗಿಲ್ಲ ನನ್ನ. ಯಾಕಂದರೆ ಇವನು ಹಾಳಾದ್ರೂ ಒಂದೇನೆ, ಬೇರೆ ಈಗ ನನ್ನ ಮಗಳಾದ್ರೂ ಒಂದೇನೆ, ಇವನಾದ್ರೂ ಒಂದೇನೆ. ನನಗೆ ಇವನು ಹಾಳಾಗ್ಯವನೆ ಅಂತಲ್ಲ, ಇವನು ಹೇಳ್ದಂಗೆ ಕೇಳಲ್ಲ. ಅತ್ಲಾಗ ನಮ್ಮ ಅಕ್ಕ ಇನ್ನೂ ನಮ್ಮನ್ನು ಬಿಟ್ಟು ಬೈದ್ರು ನಮ್ಮನ್ನು ಬೈತಾಳೆ ನಮ್ಮನ್ನ ನಿಮ್ಮ ಮಗನ ಎದುರಿಗೆ ಹತ್ತು ಕರ್ದನ. ಇವಾಗ ಇವಳು ಹಿಂಗೆ ಹೇಳ್ತಾಳೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ ನೀನು. ನಾನು ಇರೋದು ಹೇಳ್ತೀನಿ, ನಿನ್ನ ಮಗನ ಭಾಳ ದಿವಸ ಕುಟ್ಟೆವನೇ ಗಂಡು ಹುಡ್ಗ ಒಬ್ಬ ಮಗ ಅಂತೇಳಿ ಯಾವುದೇ ಕಾರಣಕ್ಕೂ ಅತಿಯಾಗಿ ಬೆಳೆಸಕ್ಕೆ ಹೋಗ್ಬೇಡ. ಅತಿ ಆದರೆ ಅಮೃತನ ವಿಷ ಅಂತಾರಲ್ಲ ಹಂಗೆ. ನನಗೆ ಗೊತ್ತೈತೆ ಬಿಡು, ಯಾವ ರೀತಿ ಬೆಳೆಸ್ಬೇಕು ಆ ರೀತಿ ಬೆಳೆಸ್ತೀನಿ. ನನಗೆ ಗೊತ್ತೈತೆ, ನಾನು ಹಿಂಗೆಲ್ಲನ ಅಯ್ಯೋ ನೀವು ನೋಡಿರೋ ಗೊತ್ತಾಗ್ತೈತೆ. ಏನೇ ಅಂದ್ರೂ ಭಾಳ ಇದು ಮಾಡಿಬಿಟ್ಟವ್ನಿ. ನೀನು ಯಾಕೆ ಬಂದಿದ್ಯಾ ಅಂತಾನೆ ಸಿಗರೇಟ್ ಸೇರ್ತಾ ಇದ್ದಾರೆ ಕುಕ್ಕೊಂಡು. ಇವನು ಕುಕ್ಕೊಂಡು ಮಾತಾಡ್ತಿದ್ದ ಅವ್ರ ಜೊತೆಗೆ. ಅಂದ್ರೆ ಅದೆಲ್ಲ ಏನು ನೋಡಲಿಲ್ಲ, ಪಡೆದಿರೋದೆಲ್ಲನ ಅವರೆಲ್ಲ ಕುಡ್ದಿದ್ರು. ಕಲಿತಾನೆ ಇವನು ಅದೇ ಸಂಘದ ಜೊತೆಗೆ ಆಗ ಹಿಂಗೆ ಮಾಡ್ಕೊಂಡು ಅಲ್ಲೂ ಇಲ್ಲಿ ಓಡಾಡ್ಕೊಂಡು ಅಂಥದ್ದೆಲ್ಲ ತಿಂಬಕ್ಕೆ ಹೋದ್ರೆ ಇವನು ಕಲಿತಾನೆ ಇನ್ನೊಂದು 2 ದಿನ. ಅದು ಕಲಿಯೋಕ್ಕೇನೆ ಇವನೇನೇನು ಕಡಿಮೆ ಅಲ್ಲ, ಕಲಿತಾನೆ ಅದನ್ನು. ಅದೇನು ದೊಡ್ಡದಲ್ಲ ಇವನಿಗೆ. ಅಯ್ಯೋ ಇವನು ಒಬ್ರು ಹೇಳ್ದಂಗೆ ಕೇಳಲ್ಲ, ಏನಿಲ್ಲ ಅವನದೇ ಒಂಥರ. ಅದಕ್ಕೆ ನಮ್ಮ ಅಕ್ಕ ಇಲ್ಲಾದ್ರೆ ಇದ್ರ ಬುದ್ಧಿ ಕಲ್ಕೊಂತಾನೆ ಅಂತ ಬಿಟ್ಟು ಹೋಗ್ಯವಳೆ. ಇಲ್ಲ ಅದೇ ರೋಸೆ ಅವನು. ನಮ್ಮ ಅಮ್ಮಗೆ ಟೆನ್ಷನ್ ಇವಾಗ. ನಾನು ಅದಕ್ಕೆ ಬೇಡ ಅಂದು ಇವಾಗ ನಮ್ಮ ಅಕ್ಕ ಏನಂತಾಳೆ, ಏನೋ ಒಂದಿಟ್ಟು ನಾಳೆ 50 ಹೆಚ್ಚು ಕಮ್ಮಿ ಆದಾಗ ನೋಡಪ್ಪ ನಮ್ಮ ಅಮ್ಮಯ್ಯ ಅಲ್ಲಿ ಇರಿಸ್ಕೊಂತು ನಮ್ಮೂರಾಗ ಹಿಂಗೆ ಆದ ಅಂತಾರೆ. ತಿರ್ಗೋಟು ಯಾಕೆ ಮಂಗಾಗುತ್ತೆ ಸಮಸ್ಯೆ. ಈ ಹುಡುಗನ ಹತ್ರ ಒಳ್ಳೆ ಬುದ್ಧಿ ಇಲ್ಲ. ನೀನೇನೇನು ಅಕ್ಕನ ಮಗು ನಿನ್ನ ಬೈಕೆಂತಾಳೆ ವರ್ಷಿತ ಅಂತ ಅನ್ಕೊಂಡ್ರೆ ಪರವಾಗಿಲ್ಲ, ನಮ್ಮ ಮಾತು ಕೇಳಲ್ಲ. ಯಾಕಂದ್ರೆ ಅವ್ರ ಅಮ್ಮನೂ ಅವ್ರ ಅಪ್ಪ ಲೂಚ್ ಕೊಟ್ಟವ್ರಲ್ಲ. ಅದು ಬೇರೆ ನಮ್ಮ ಅಮ್ಮನೂ ಹಂಗೇನೆ. ನಮ್ಮ ಮೊಮ್ಮಗ ಅಂತ ನಮ್ಮ ಅಮ್ಮನೂ ಯಾವಾಗ ಹಂಗೆ ಸಾಕ್ತಾ ಅವನು ಅವಾಗ ಹಂಗೇನೆ ಮೇಲ್ಕೋದ. ಯಪ್ಪ ಇಂಥ ಮಕ್ಳು ಇದ್ರು ಒಂದೇ ಇಲ್ದಿದ್ರು ಒಂದೇ ಅಮ್ಮಂಗಾಗುತ್ತಮ್ಮ. ಹಿಂಗೆ ಮಾಡಬಾರ್ದು, ಹೇಳ್ದಂಗೆ ಕೇಳಬೇಕು ಮಕ್ಕಳು. ಅಷ್ಟು ತಕ್ಕ ನಿಮ್ಗೆ ಹೇಳ್ತೀನಿ ತಡಿ ಬಂದಾಗ. ಬೇಡ ರಾಜ, ಏನೋ ಹೇಳೋಕೆ ಹೋಗ್ಬೇಡ, ದಯವಿಟ್ಟು ಏನೋ ಹೇಳೋಕೆ ಹೋಗ್ಬೇಡ. ನಾವು ಅಲ್ಲಿ ಹೇಳಿ ಗೌತಮು ಹೇಳಿ ಅದೇನೆ ಅದು ನಾವು ಊರಿಂದ ಇದಕ್ಕೆ ಜಗಳ ಮಾಡ್ಕೊಂಡು ನಾವು ಬಂದಿಲ್ಲಿರೋದು. ನಾವೊಂದು ಹೇಳೋದು ಅವ್ರೊಂದು ಹೇಳೋದು ಸುಮ್ಮನೆ ಯಾಕೆ ಅಂತ ಹೇಳೋದಕ್ಕೆ ಮತ್ತೆ ನಾವಿಲ್ಲಿ ಜಗಳ ಮಾಡ್ಕೊಂಡು ಬಂದಿಲ್ಲಿರೋದು. ಸುಮ್ಮನೆ ಹೆಂಗಾದ್ರೂ ಮಾಡ್ಕೊಂಬ್ಲೇಳು, ಏನು ಹೇಳೋಕೆ ಹೋಗ್ಬೇಡ. ಒಬ್ರು ಮಕ್ಳಿಗೆ ಇವಾಗ ಬುದ್ಧಿ ಹೇಳೋ ಅಂಥದ್ದು ಎಷ್ಟೇ ಆಗಲಿ. ಇವಾಗ ಅಕ್ಕನ ಮಗ ಅಂತ ಹೇಳೋಕೆ ಹೋದ್ರೂ ಅಷ್ಟಕ್ಕಷ್ಟೇ. ಏನಂದ್ರೆ ಕೇಳಲ್ಲ, ಸುಮ್ಮನಿರು. ಏನಾದರೂ ಮಾಡ್ಕೊಂಬ್ಲೇಳು. ಇವಾಗ ನಮ್ಮ ಅಮ್ಮಗೂ ಗೊತ್ತಾಗ್ಬೇಕು. ನಮ್ಮ ಅಮ್ಮ ಹೇಳೋಕ್ಕೋದ್ರೆ ನಮ್ಮ ಅಮ್ಮನೂ ಬಿಟ್ಕೊಡಲ್ಲ ಮಮ್ಮಗ ಅಂತ. ನೀನು ಅದೇದು ಬಡಿಯೋದು ಬೈಯೋದು ಬುದ್ಧಿವಾದ ಹೇಳೋದು ಏನು ಮಾಡೋಕೆ ಹೋಗ್ಬೇಡ. ಏನು ಹೇಳಿದ್ರು ನಮ್ಮ ಅಮ್ಮ ನನ್ನೇ ಬೈತೈತೆ. ಅಯ್ಯೋ 1-2 ದಿನ ಇರ್ತೀನಿ ಅಂತಾನೆ ಬೇಡ ಅಂತೀಯಲ್ಲೇ ನೀನೆಂತಳಾಗಿದೆಯೇ ಅಂತ ಹೇಳಿ ನಮ್ಮ ಅಮ್ಮ ನನ್ನ ಏನೋ ಒಂಥರ ತಪ್ಪಾಗಿ ತಿಳ್ಕೊಂಬತ್ತೆ. ಎಲ್ಲರೂ ಹಂಗೆ ತಿಳ್ಕೊಂತಾರೆ. ಅದಕ್ಕೆ ಒಳ್ಳೇದು ಕೆಟ್ಟದ್ದು ಯಾರಿಗೂ ಹೇಳೋಕೆ ಹೋಗ್ಬಾರ್ದು. ಬುದ್ಧಿವಾದ ಅಂತ ಈ ಕಾಲದಾಗ ಯಾರಿಗೂ ಹೇಳೋಕ್ಕೆ ಹೋಗ್ಬಾರ್ದು. ಸರಿ ಆಯ್ತು ಹೇಳಿ, ನನಗೆ ಗೊತ್ತಿರಲಿಲ್ಲ. ನಾನು ಅದಕ್ಕೆ ಅಲ್ಲಿಂದ ಬೈಕೊಂಡು ಕರ್ಕೊಂಬಂದೆ. ಅವತ್ತೇ ನೋಡಿ ಬೈಯಂಗೆ ಇಲ್ಲ, ಸುಮ್ಮನೆ ಕರ್ಕೊಂಡು ಹೋಗುತ್ತೆ. ಹೇಳವತ್ತ ಅಷ್ಟೇ ಬೈತೈತೆ ಒಂದು ಮಾತು ಮೇಲೆ. ಮತ್ತೆ ಪಾಪ ಗುಂಡ ಗಂಡು ಮಗ ಅಂತ ಆಸೆ ನಮ್ಮ ಅಮ್ಮಗೆ. ನೋಡಿದ್ರಲ್ಲ ವೀಕ್ಷಕರೇ, ರಾಜು ಬೈಯೋದಕ್ಕೆ ಹೋದ, ಬೈಬೇಡ ಕಣಪ್ಪ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅಮ್ಮನೂ ಹಂಗೆ ಸುಮ್ಮನೆ ಬೈಯೋದೇ ಇಲ್ಲ. ಸುಮ್ಮನೆ ಮೇಲ್ನೋಟಕ್ಕೆ ಈಗ ಹಂಗೆ ಮಾಡಬಾರ್ದು ಹಂಗೆ ಹಿಂಗೆ ಎಂಬುತ್ತೆ. ನಮ್ಮ ಅಮ್ಮಯ್ಯ ಮನ್ಸ್ಪೂರ್ವಕ ಬೈಯಲ್ಲ. ನಮ್ಮ ಅಮ್ಮಗಂದ್ರೆ ಭಾಳ ಆಸೆ. ಯಾಕಂದರೆ ಯಾರಿಗೂ ಇರಲಿಲ್ವಲ್ಲ ಗಂಡು ಮಗ. ನಮ್ಮ ಅಕ್ಕಗೆ ಗಂಡು ಪಾಪ ಆಗ್ಬಿಡ್ತಲ್ಲ, ಅವನ ಮೇಲೆ ಅದು ಏನು ಆಸೆನೋ ಏನೋ ಗೊತ್ತಿಲ್ಲ. ಅವ್ನು ಏನು ಮಾಡಿದ್ರು ಭಾಳ ಆಸೆ ನಮ್ಮ ಅಮ್ಮಗೆ ಮಾತ್ರ. ಗಂಡು ಮಕ್ಳು ಇಲ್ದವ್ರು, ಅದು ಇಲ್ಲದ ಬೆಲೆ ಇಲ್ದವ್ರಿಗೆ ಇಲ್ದಿರೋರಿಗೆ ಅದರ ಬೆಲೆ ಏನಂತ ಗೊತ್ತಿರುತ್ತೆ. ಹಂಗೆ ನಮ್ಮ ಅಮ್ಮಗೆ ಒಂದು ಸ್ವಲ್ಪ ಆಸೆ ಜಾಸ್ತಿ. ಏನು ಮಾಡೋಕ್ಕಾಗಲ್ಲ. ನಾನು ಅದನ್ನು ನೀನು ಆಸೆ ಪಡಬೇಡ ಅಂತ ನಾನು ಹೇಳೋ ಅಂಥದ್ದು ಅಲ್ಲ, ನಾನು ಹೇಳೋಕ್ಕಾಗಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತಿಳ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.